ನಿದ್ದೆ ಎಳಿತಾ ಇದೆ, ನಿದ್ದೆ ಎಳಿತಾ ಇದೆ. ಅದೇ ನಿನ್ನೆ ರಾತ್ರಿ ಕೂಡ ನಿದ್ದೆ ಸರಿಗಾಗಿಲ್ಲ, ಏನಕ್ಕೋ ಗೊತ್ತಿಲ್ಲ. ಕ್ರೇಜಿ ಗುರು. ಮಚ್ಚ ಏನೋ ಇದು, ಏನೋ ಮಚ್ಚ ಮಿಷ್ಟೊಂದಿಲ್ಲ, ಚಳಿ ಒಂದು ಆಗ್ತಾ ಇಲ್ಲ. ಕ್ರೇಜಿ ಆಗಿದೆ ಗುರು ವ್ಯೂ ಮಾತ್ರ. ಅಂಕಲ್ ಎಷ್ಟರಲ್ಲಿ 150? ಓ ಮೈ ಗಾಡ್, ಸ್ವರ್ಗದಲ್ಲ. ಅನ್ನಿಸುತ್ತಿದೆ ಯಾಕೋ ಇಂದು ಅಂತೆ. ನಮಸ್ತೆ, ಹೇಗಿದ್ರೆ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊತಿದ್ದೀನಿ. ಏನಪ್ಪ ಎಲ್ಲ ಗಾಡಿಗಳನ್ನು ಲೈಲಪ್ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅನ್ಕೊತಿದ್ದೀರಾ? ಎಸ್, ವಿ ಆರ್ ಎಟ್ ಅಗೇನ್ ಪ್ಲಾನಿಂಗ್ ಫಾರ್ ಅನದರ್ ಬಿಗ್ ರೈಡ್. ಜಸ್ಟ್ ಊರಿಗೆ ಹೋಗಿ ಬಂದಿದ್ದೆ. 1200 ಕಿಲೋಮೀಟರ್ ರೈಡು ಆಲ್ರೆಡಿ, ಮತ್ತೊಂದು 1200 ಕಿಲೋಮೀಟರ್ ರೈಡ್ ಆಲ್ರೆಡಿ ಪ್ಲ್ಯಾನ್ ಆಗಿಬಿಟ್ಟಿದೆ. ಸೊ ನಮ್ಮ ಜೊತೆ ಜಾಯ್ನ್ ಆಗಿದ್ದಾನೆ ಮಣಿ, ಆ್ಯಸ್ ಯೂಶುವಲ್ ಟ್ರಯಾಂಪ್ ಸ್ಕ್ರ್ಯಾಂಬ್ಲರ್, ಮಹೀಂದ್ರಾ ಮೋಜೋ CB 200X. ಸೊ ಇವತ್ತು ಹೋಗ್ತಾ ಇರೋದು ಟೈಟಲ್ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತೇ ಆಗಿರುತ್ತೆ. ಸೊ ಎಲ್ಲಿಗಂತ ಕೊಡೈಕೆನಾಲ್ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ 3 ಗಾಡಿ ಇದ್ದಿದ್ದು. ಜಸ್ಟ್ ಲಾಸ್ಟ್ ಮಿನಿಟಲ್ಲಿ ನಮ್ಮ ಸಾಗರ್ ಜಾಯ್ನ್ ಆಗ್ತೀನಿ ಅಂದ. ಸೊ ಅಪ್ರೂವಲ್ಸ್ ಎಲ್ಲ ಕೇಳಿಬಿಟ್ಟು ಫೈನಲಿ ಜಾಯ್ನಿಂಗ್ ಅಸ್. ಮಣಿ ನೀನು ಲೀಡ್ ಮಾಡು, ನೀ ಇಬ್ಬರು ಮಿಡ್ಲಲ್ಲಿ ಇರೋ, ನಾನು ಟೈಲಿಂಗ್ ಮಾಡ್ತೀನಿ. ಸೊ 10 to 15 ಮೀಟರ್ ಡಿಸ್ಟೆನ್ಸ್ ಇರಲಿ ನೈಟು. ಸೊ ವಿಸಿಬಿಲಿಟಿ ಕಮ್ಮಿ ಇರುತ್ತೆ, ಫಾಗ್ ಲ್ಯಾಂಪ್ ಹಾಕೊಳ್ಳಿ. ಓ ಮೈ ಗಾಡ್, ಆಲ್ರೆಡಿ 10:30 ಹೊರಡೋದಂತ ಡಿಸೈಡ್ ಆಗಿರೋದು. ಬಟ್ ಆ್ಯಕ್ಚುಲಿ ನೋಡಿದರೆ 1 o'clock ಆಗಿಬಿಟ್ಟಿದೆ ಇವಾಗ. ಸೊ ದ ಥಿಂಗ್ ಈಸ್ ಮೈನ್ ರೋಡಿಗೆ ಹೋಗಬೇಕು, ಹೈವೇ. ಸೊ ಸೇಲಮ್ಮು, ಧರಂಪುರಿ ಈ ರೂಟಲ್ಲಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ, ಲೆಟ್ಸ್ ಮೇಕ್ ದಿಸ್ ಅ ಗುಡ್ ರೈಡ್. ಚಲೋ ಓ ಏನು ಹೇಳ್ತಾವನ್ ಗುರು, ಏನಂತ? ಈ ಕಡೆ ಅಯ್ಯೋ ರೂಟ್ ಗೊತ್ತಾಗಿಲ್ಲ. ಇಲ್ಲಿ ತಗೋಬೇಕು ಆ್ಯಕ್ಚುಲಿ. ಬರ್ರೋ ಹುಡುಗ್ರಲ್ಲ ವಾಪಸ್ಸು. ಒಂದು ಟೀ ಹಾಕೋಣ ಮ್ಯಾಂಡೇಟರಿಯಾಗಿ. ಬಟ್ ಅಲ್ಲಿ ಆ್ಯಕ್ಚುಲಿ ಸಿಗ್ನಲ್ಲು ಇಲ್ಲ. ಸೊ 2 ವೀಲರ್ಸ್ಗೆ ಯಾವ ಲೇನ್ ಅಂತ ಟೋಲ್ ಹತ್ರ. ಸೊ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಇವ್ರು ಮಾತ್ರ ಸ್ಯಾಟ್ಲೈಟು ಟೋಲ್ ಕಟ್ಟದಲ್ಲ ಡಿಡಕ್ಟ್ ಮಾಡ್ತಾರೆ, ಆ ಲೈನಲ್ಲೇ ನುಗ್ಸ್ತವನೆ ಮಣಿ. ನಿದ್ದೆ ಎಳಿತಾ ಇದೆ, ನಿದ್ದೆ ಎಳಿತಾ ಇದೆ. ಅದೇ ನಿನ್ನೆ ರಾತ್ರಿ ಕೂಡ ನಿದ್ದೆ ಸರಿಗಾಗಿಲ್ಲ, ಏನಕ್ಕೋ ಗೊತ್ತಿಲ್ಲ. ಸಖತ್ತಾಗಿದೆ ಗುರು ರೂಟು. 8 ಲೇನ್ ಹೈವೇ, ಅಲ್ಟಿಮೇಟ್. ಒಬ್ಬೊಬ್ಬೊಬ್ಬ ನಮ್ಮ ಹುಡುಗರೆಲ್ಲ ಮುಂದೋಗ್ಬಿಟ್ಟಿದ್ದಾರೆ. ನಾನು ಬರೇ 75 ಅಷ್ಟೇ, 70 to 75 ಕ್ರೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸೇಲಂ ಕ್ರಾಸ್ ಆಗಿಬಿಟ್ಟಿದ್ದೀವಿ. ದಟ್ ಮೀನ್ಸ್ ಹಾಫ್ ದ ವೇ ಬಂದುಬಿಟ್ಟಿದ್ದೀವಿ. ಬಟ್ ಇವಾಗ ಟೈಮ್ ಬಂದುಬಿಟ್ಟು 5:45. ಬಟ್ ಏನು ವ್ಯೂ ಗುರು. ಸೊ ಈ ಕೊಯಂಬತ್ತೂರು ಹೈವೇ ಇದೆಯಲ್ಲ, ಸೊ ಕಂಪ್ಲೀಟಾಗಿ ಮೆಸ್ಮರೈಸಿಂಗ್ ಆಗಿದೆ ಮಾತ್ರ. ವಾವ್, ಬ್ಯೂಟಿಫುಲ್ ಆಗಿದೆ ಗುರು. ಓ ಮೈ ಗಾಡ್, ಕ್ರೇಜಿ ಗುರು. ಮಚ್ಚ ಏನೋ ಇದು, ಏನೋ ಮಚ್ಚ ಮಿಷ್ಟೊಂದಿಲ್ಲ, ಚಳಿ ಒಂದು ಆಗ್ತಾ ಇಲ್ಲ. ಕ್ರೇಜಿ ಆಗಿದೆ ಗುರು ವ್ಯೂ ಮಾತ್ರ. ಸಕ್ಕತ್ತಾಗಿತ್ತು ಮಾತ್ರ ರೋಡು.
ಹೆಂಗಿದೆ, ಒಂದೇ ಒಂದು ಚಿಕ್ಕ ಪಾತೋಲ್ ಇಲ್ಲ, ಅಷ್ಟು ಸ್ಮೂತಾಗಿದೆ. ಒಳ್ಳೆ ಸ್ಟೆಬಿಲೈಸೇಷನ್ ಅಲ್ಟ್ರಾ ಸ್ಮೂತ್ ಹಾಕ್ದಂಗೆ ಇದೆ ಮಾತ್ರ ಗಾಡಿಗೆ. ಆ ಥರ ಇದೆ. ಬನ್ನಿ, ಏನು ಕಬ್ಬ ಇದು ಏನು ಹೊಡವ. ಸೊ ಓ ಮೈ ಗಾಡ್, ಹಾಂ ಅಲ್ಟಿಮೇಟ್ ವ್ಯೂ ಮಾತ್ರ. ಆಲ್ರೆಡಿ ಇದ್ದೇ ಥರ ವ್ಯೂ ಇತ್ತು ಆಯಿತಾ. ನಾನು ಕೊಯಂಬತ್ತೂರು ಹೈವೇಗೆ ಎಂಟ್ರಿ ಆದವಾಗ, ಬಟ್ ನನಗೆ ವಿಸಿಬಿಲಿಟಿ ಇರಲಿಲ್ಲ, ಏನೇನು ಕಾಣಿಸ್ತಾ ಇರಲಿಲ್ಲ. ಬಟ್ ಆ ಸ್ಟ್ರಕ್ಚರ್ ಅಂತ ತೋರ್ತಾ ಇತ್ತು ಬೆಟ್ಟ ಗುಡ್ಡದ್ದು, ಬಟ್ ಏನೂ ನೋಡೋಕೆ ಸಿಕ್ಕಿರಲಿಲ್ಲ. ಬಟ್ ವಿಸಿಬಿಲಿಟಿ ಬಂದ ಮೇಲೆ ಮಾತ್ರ ಕ್ರೇಜಿ ಗುರು. ಇದು ಹೆಂಗಿದೆ ರೋಡ್ ಅಂತ ಹೇಳಿದ್ರೆ, 4 lane ಹೈವೇ, ಸೂಪರ್ಬ್, ಬೆಸ್ಟ್ ಇನ್ ಟೌನ್. ಇಟ್ಸ್ ಟೈಮ್ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಬಟ್ ಇಲ್ಲಿ ಏನೇನು ಅರ್ಥ ಆಗೋಲ್ಲ ಗುರು, ಇದು ನೇಮ್ ಏನಿದೆ ಅಂತ. ಡಿನ್ನರ್ ರೆಡಿನಾ? ಕಟ್ಟಾಬೊಮ್ಮನ್ ಡಿನ್ನರ್ ರೆಡಿ. ಹಾಂ, ಹೈವೇ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಹೈವೇ ಬ್ಲಾಸ್ಟ್ ಮಾತ್ರ ಬಾಂಬ್ ಆಗಿತ್ತು ಮಾತ್ರ. ಎಲ್ಲ ಪವರ್ಫುಲ್ ಗಾಡಿಗಳು. ಓ ಮೈ ಗಾಡ್, ಕ್ರೇಜಿ. ಮಲ್ಕೊಂಡಿದ್ದಾರೆ, ಇನ್ನೂ ಹಾಫ್ ದ ವೇ ಹೋಗ್ಬೇಕು, ನೋಡಿದ್ರೆ ಮಲ್ಕೊಂಡಿದ್ದಾರೆ. ನನ್ನ ಮಗ ಅಂತೂ ಡಿಸ್ಟರ್ಬೇ ಬೇಡ ಅಂತೇಳಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನೋಡೋಣ, ನೈಟ್ ಆಗಿರೋದ್ರಿಂದ ವಿಸಿಬಿಲಿಟಿ ಇಲ್ಲದೆ ಇರೋದ್ರಿಂದ ಸೊ ಒಂದು 80-90 ಒಳಗಡೆ ಗಾಡಿ ಓಡಿಸಿದ್ವಿ. ಸೊ ಇವಾಗ ಮಾತ್ರ ಗೊತ್ತಿಲ್ಲ, ವಿಸಿಬಿಲಿಟಿ ಇದೆ, ರೋಡ್ ಚೆನ್ನಾಗಿದೆ, ಚಚ್ಚಾಡೋದೆ ಗೊತ್ತಿಲ್ಲ ಎಷ್ಟು ಬೇಗ ಹೋಗ್ತೀವಿ ಅಂತ. ಬಟ್ ಆದರೂ ನನ್ನ ಪ್ರಕಾರ ಊಟ ಟೈಮೇ ಆಗುತ್ತೆ ಹೋಗುವಾಗ ಅಂತ ಹೇಳಿದ್ರೆ 11:30 to 12 o'clock ಆಗುತ್ತೆ ಹೋಗುವಾಗ. ಸೊ ದೆರ್ ಈಸ್ ನೋ ಡೌಟ್. ಏನ ಗಾಡಿನ ಮೈಲೇಜ್ ಕೊಡೋದು ನೋಡಿದೀನಿ ನಾನು. ಏನು ಮಚ್ಚ, ಈ ರೋಡಲ್ಲೆಲ್ಲ ಮೈಲೇಜ್ ತಲೆಯಲ್ಲಿ ಇಟ್ಕೊಳಕ್ಕಾಗಲ್ಲ, ಹೊಡಿಯೋದು ಅಷ್ಟೇ. ಅಯ್ಯೋ ದೇವ, ಲಕ್ಷ್ಮಿ ಅವನಮ್ಮ ಹೇಳ್ಬೇಕು. ಒಂದು ಅರ್ಧ ಗಂಟೆ ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೀವಿ, ಸುಮ್ಮನೆ ನಿದ್ದೆನೇ ಇಲ್ಲ ಹೊಡವ. ಸೊ ಲೆಟ್ಸ್ ಸಿ, ನಮಗೆ ಹೇಳ್ಬೇಕು. ಸೊ ಒಂದು ಅರ್ಧ ಗಂಟೆ ಮಲ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀವಿ. ಗಾಡಿಗಳು ಹೆಂಗೆ ಹೋಗ್ತಿದ್ದಾವೆ ಅಂತ ಹೇಳಿದ್ರೆ, ಒಂದು 100ಗಿಂತ ಕಮ್ಮಿ ಯಾವುದೂ ಇಲ್ಲಲ್ಲ ಮಚ್ಚ. ಕಾರ್ಗಳು 100ಗಿಂತ ಕಮ್ಮಿ ಯಾವುದೂ ಇಲ್ಲ, 100 ಅಬೋನೇ ಎಲ್ಲ. ಬಟ್ ಲೆಟ್ಸ್ ಸಿ, ಅವರು ಬೇಡಲಿ, ನಾವೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಯಾಕಂದರೆ ಸಖತ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ನೈಟು. ಲೆಟ್ಸ್ ಸಿ. ಹುಡುಗರದ್ದೆಲ್ಲ ಒಂದು ಸ್ಮಾಲ್ ನ್ಯಾಪ್ ಆಯಿತು. ಸೊ ಇವಾಗ ಹೊರಡೋದು. ಇವಾಗ ಇನ್ನೂ 200 ಕಿಲೋಮೀಟ್ರ್ ಇದೆ. ವಿಲ್ ಸಿ. ನಾಷ್ಟ ಬೇರೆ ಮಾಡಿಲ್ಲ, ಇಲ್ಲಿ ನಾಷ್ಟ ಬೇರೆ ಇಲ್ಲ. ಲೆಟ್ಸ್ ಸಿ. ಅಬ್ಬಾ, ಇವಾಗ ಎಳೆಯೋದು ಗಾಡಿನಷ್ಟೇ. ರೋಡ್ ಚೆನ್ನಾಗಿದೆ, ವಿಸಿಬಿಲಿಟಿ ಕ್ಲಿಯರ್ ಆಗಿದೆ, ಬಟ್ ಅಲ್ಟಿಮೇಟ್ ಆಗಿರುತ್ತೆ. ಹಾಂ, ವಾವ್, ಸಖತ್ತಾಗಿದೆ ಮಾತ್ರ ಲೊಕೇಶನ್ನು, ಬ್ಯೂಟಿಫುಲ್. ಕೊಡೈಕೆನಾಲ್ ಮೋಸ್ಟ್ ಪ್ರಾಬಬ್ಲಿ ಇನ್ನೂ ಒಂದು 180 to 200 ಕಿಲೋಮೀಟ್ರ್ ಇದ್ದಿರ್ಬೋದು. ಬಟ್ ಆಲ್ರೆಡಿ 273 ಕಿಲೋಮೀಟ್ರ್ ಹೊಡೆದಿದ್ದೀವಿ ಗಾಡಿನ. ಇವಾಗ ಟೈಮ್ ಮೋಸ್ಟ್ಲಿ 7 o'clock ಆಗಿದೆ ಇವಾಗ. ಪರವಾಗಿಲ್ಲ, ವಿಸಿಬಿಲಿಟಿ ಕ್ಲಿಯರ್ ಆಗಿದೆ.
ಓಯ್ ಓಯ್ ಅಂಕಲ್, ಅಯ್ಯಬ್ಬ ಬಾಯ್ಗೆ ಬರ್ಸ್ಬಿಟ್ರು ಒಂದ್ಸಲ. ಏನೋ ಪುಣ್ಯಗಳು ABS ಕಚ್ಕೊಂತು, ಇಲ್ಲ ಅಂದ್ರೆ ಅಂಕಲ್ಗೊಂದು ದಿಚ್ಚಿ. ಇದ್ಯಾವ್ದು ಗುರು ಸೇತುವೆ ಬ್ರೋ? ಇಲ್ಲಿ ಇಂಗ್ಲೀಷಲ್ಲಿ ಇಲ್ಲ, ನನಗೆ ಏನಂತ ಅರ್ಥ ಆಗಲ್ಲ. ವಾವ್, ಏನು ಗುರು ಇದು? ಯಾವುದೋ ನದಿ ಇರಬೇಕು ಇದು, ಅಲ್ಟಿಮೇಟ್ ಆಗಿದೆ. ಅಬ್ಬಾ ಸಕ್ಕ ದೊಡ್ಡದು ಗುರು. ಸ್ವರ್ಗದಲ್ಲ, ಸ್ವರ್ಗ ಹೆಬ್ಬಾಗಿಲ್ ಇನ್ನೂ ಬಂದಿಲ್ಲ, ಹೆಬ್ಬಾಗಿಲ್ ಬರೋದಿದೆ ಇನ್ನು. ಅನ್ನಿಸುತ್ತಿದೆ ಯಾಕೋ ಇಂದು ಅಂತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗುರು ರೋಡ್ಸ್ ಎಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ರೋಡ್ಸನ್ನು ತಮಿಳ್ನಾಡಲ್ಲಿ. ವಾವ್, ಇದೇನು ಗುರು ಸ್ವರ್ಗಕ್ಕೆ ಮೂರೇ ಗಿರಣ ಅಂತಾರಲ್ಲ. ಸಾಗರ್ ಸ್ವರ್ಗದಲ್ಲಿದ್ದೀನಿ ಅಂತಿದ್ದ, ಇದನ್ನೆಲ್ಲ ನೋಡಿದ್ರೆ ಅವನು ಇನ್ನೇನನ್ಬೋದು. ಅಲ್ಟಿಮೇಟ್ ಗುರು. ಓ ಮೈ ಗಾಡ್, ಸ್ವರ್ಗನೇ ಗುರು ಇದು. ಆಸಮ್. ರೈಲ್ವೆ ಟ್ರ್ಯಾಕು, ತೆಂಗಿನ ತೋಟದ ನಡುವೆ ರೈಲ್ವೆ ಟ್ರ್ಯಾಕ್, ಹೆಂಗಿರುತ್ತೆ ವ್ಯೂ. ಓ ಮೈ ಗುಡ್ನೆಸ್. ಏನು ರೋಡ್ಗಳು ಗುರು, ಆಸಮ್ ಆಗಿದ್ದಾವೆ, ಒಂದಕ್ಕಿಂತ ಒಂದು ಮೇಲೂ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೇಂಜಿಗೆ ರೋಡ್ಗಳನ್ನು. ಸಖತ್ ಖುಷಿ ಆಗುತ್ತೆ ಹೊಡೆಯೋಕ್ಕೆ. ಹುಡುಗರಿಗೆ ಈ ರೋಡ್ ಸಿಕ್ಕರೆ ಬಿಡ್ತಾರ, ಚಚ್ಚಾಡ್ತವೆ. ಸಾಗರ್ ಅಂತೂ ಕೇಳೋದೇ ಬೇಡ. ಎಷ್ಟರಲ್ಲಿ 150? ಓ ಮೈ ಗಾಡ್, ಈ ತರ ರೋಡಲ್ಲಿ ಆಸಮ್ ಆಗಿರುತ್ತೆ. ಅಡ್ವೆಂಚರ್ ಬೈಕ್ ಆದರೂ ಏನೂ ಮಾಡೋಕ್ಕಾಗಲ್ಲ. ಎಷ್ಟು 334 ಕಿಲೋಮೀಟರ್ ಹೊಡೆದಿದ್ದೀವಿ ಇಷ್ಟರೊಳಗಡೆ. ಒಂದು 2-3 ಸ್ಟಾಪ್ ಕೊಟ್ಟಿದ್ದೀವಿ, ಇಲ್ಲ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀವಿ. ಮೇಜರ್ ಆಗಿ ಒಂದು 3 ಸ್ಟಾಪ್ ಕೊಟ್ಟಿದ್ದೀವಿ. ಆಸಮ್. ಅಲ್ಟಿಮೇಟ್ ಗುರು. ಆ ಕಡೆ ಎಂಡ್ ಅನಿಸ್ತಾ ಇದೆ ರೋಡು, ಆ ಕಡೆ ಏನೂ ಇಲ್ಲ ಅಂತ ಅನಿಸ್ತಾ ಇದೆ ನೋಡಿದ್ರೆ. ಎಷ್ಟು ಹೈಟ್ ಇದಿರ್ಬೋದು ಅದು. ಆಸಮ್. ಈ ಥರ ಸಿನಿಕ್ ಆಗಿರೋ ರೂಟನ್ನು ನಾನು ಯಾವತ್ತೂ ನೋಡೇ ಇಲ್ಲ. ರೋಡ್ ಇನ್ಫಿನಿಟಿಯಾಗಿ ಹೋಗ್ತಾನೇ ಇದೆ ಅನಿಸ್ತಾ ಇದೆ ನನಗೆ. ಐ ಥಿಂಕ್ ಮೋಸ್ಟ್ ಪ್ರಾಬ್ಲಿ ಓವರ್ 100 ಕಿಲೋಮೀಟರ್ಸ್ ಆಯ್ತು ಅನಿಸುತ್ತೆ ನಾವು ಈ ರೋಡಲ್ಲೇ ರೈಡ್ ಮಾಡೋಕೆ ಹಿಡಿದು. ಇಟ್ಸ್ ನೆವರ್ ಎಂಡಿಂಗ್. ಆನ್ ಟಾಪ್ ಆಫ್ ದ್ಯಾಟ್ ದಿಸ್ ಬ್ಯೂಟಿಫುಲ್ ಮೌಂಟೇನ್ಸ್. ಮೋಸ್ಟ್ ಪ್ರಾಬಬ್ಲಿ ಕೊಡೈಕೆನಾಲ್ ಈಸ್ ಜಸ್ಟ್ 90 ಕಿಲೋಮೀಟರ್ಸ್ ಅವೇ ಫ್ರಮ್ ನಾವ್. ಬಟ್ ಎಲ್ಲೇ ನೋಡಿ ಟೋಟಲ್ 390 ಕಿಲೋಮೀಟರ್ ಹೊಡೆದಿದ್ದೀನಿ ಗಾಡಿ ಇಲ್ಲಿ ತನಕ. ಬಟ್ ಅದರಲ್ಲೊಂದು 90 ಕಿಲೋಮೀಟರ್ ಬ್ಯಾಂಗ್ಳೂರ್ ಲಿಮಿಟ್ಸ್ ಇದ್ದಿರ್ಬೋದು, ಐ ಮೀನ್ ಕರ್ನಾಟಕ ಲಿಮಿಟ್ಸು. ಸೊ ರೆಸ್ಟ್ 300 ಕಿಲೋಮೀಟರ್ಸ್ ತಮಿಳ್ನಾಡು ಲಿಮಿಟ್ಸಲ್ಲಿ ಏನು ಹೊಡೆದಿದ್ದೀನಿ ಗಾಡಿನ. ಹಬ್ಬ, ಏನು ರೋಡ್ಗಳು ಗುರು. ನಂಗೆ ಅನವಶ್ಯಕವಾಗಿ ಏನೋ ಅಡ್ಡ ಬಂತು, ಹಂಪ್ಗಳು ಬಂತು, ಪಾತೋಲ್ಗಳು ಬಂತು, ಬ್ರೇಕ್ ಹಾಕಬೇಕು, ಅದು ಅವಶ್ಯಕತೆನೇ ಬಂದಿಲ್ಲ ನನಗೆ.
ಅಷ್ಟೊಂದು ಸ್ಮೂತ್ ಆಗಿದೆ ರೋಡ್ಗಳೆಲ್ಲ, ಒಂದೇ ಒಂದು ಪಾತ್ ಹೋಲ್ಗಳಿಲ್ಲ. ಕ್ಲಿಯರ್ ಡೈರೆಕ್ಷನ್ಸ್ ಫಾರ್ ಟ್ರಾವೆಲರ್ಸ್ಗೆ, ಅದರ್ವೈಸ್ ಡ್ರೈವರ್ಸ್ಗೆ ಎಲ್ಲೆಲ್ಲಿ ಯಾವ ಥರ ಸಿಗ್ನಲ್ ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ರಿಫ್ಲೆಕ್ಟರ್ಸ್ ಆಗಿರ್ಬೋದು, ಪ್ರತಿಯೊಂದು ಸೂಪರ್.